ಇವತ್ತು ಕೊಬ್ಬರಿ ಸಾಂಬಾರು ಮಾಡ್ತಾಯಿದ್ದೀನಿ. ತರಕಾರಿ ಏನೂ ಇಲ್ಲ ಅಂದರೆ ಹಸಿ ಕಾಯಿ ಇದ್ದರೆ ಸಾಕು, 5 ನಿಮಿಷದಲ್ಲಿ ಸಾಂಬಾರು ರೆಡಿ ಆಗುತ್ತೆ. ಮಿಕ್ಸಿ ಜಾರ್ಗೆ 4 ಲವಂಗ, 2 ಏಲಕ್ಕಿ, 1 ಇಂಚ್ ಚಕ್ಕೆ, 1 ಟೊಮೆಟೊ, ಆಮೇಲೆ ಹಸಿ ಕಾಯಿನ ಸಣ್ಣಗೆ ತುರಿದಿಟ್ಕೋಬೇಕು. ಕಾಯಿ ಹಾಕಿದರೆ ಸಣ್ಣ ಆಗಲ್ಲ. ತುರಿದಿರೋ ಕಾಯಿ ಹಾಕ್ಕೊಂಡು 1 ಸ್ಪೂನಷ್ಟು ಕಡಲೆಪಪ್ಪು ಹಾಕಿ ನುಣ್ಣಗೆ ರುಬ್ಬಬೇಕು. ನೈಸಾಗಿ ರುಬ್ಬಿದರೆ ಸಾಂಬಾರು ಚೆನ್ನಾಗಿ ಬರುತ್ತೆ. ಆಮೇಲೆ ಬಾಣಲಿಲಿ ಎಣ್ಣೆ ಬಿಸಿಗೆ ಇಟ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಅರ್ಧಂಬರ್ಧ ಜಜ್ಜಿಬಿಟ್ಟು ಹಾಕ್ಕೋಬೇಕು. ಅದು ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ, ಖಾರ ಪುಡಿ 1 ಸ್ಪೂನು ಖಾರ ಪೌಡ್ರ್ ಹಾಕಬೇಕು. ಹಸಿ ವಾಸನೆ ಹೋದ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಇರುತ್ತಲ್ಲ, ಚಕ್ಕೆ ಲವಂಗ ಎಲ್ಲ ಹಾಕಿ ಅದನ್ನು ಹಾಕ್ಕೋಬೇಕು. ಮಸಾಲೆ ಎಲ್ಲನೂ ಹಾಕಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು, ಆ ನೀರನ್ನು ಅದಕ್ಕೆ ಬಗ್ಗಿಸ್ಕೊಂಡು, ಸಾಂಬಾರು ತಿಕ್ನೆಸ್ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಕುದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಕುದೀತಿರ್ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿ ಆಫ್ ಮಾಡಿಬಿಟ್ರೆ ಕೊಬ್ಬರಿ ಸಾಂಬಾರು ರೆಡಿ.